ಆ ವ್ಯಕ್ತಿ ಅದು ನಾನಲ್ಲ ಅಂತ ಪ್ರೂವ್ ಮಾಡಿ ಬರೋಷ್ಟೊತ್ತಿಗೆ ಏನೆಲ್ಲ ಡ್ಯಾಮೇಜ್ ಆಗಬೇಕು ಆಲ್ರೆಡಿ ಆಗೋಗಿರುತ್ತೆ. ಇವತ್ತಂಥ ಸೋಷಿಯಲ್ ಮೀಡಿಯಾದಲ್ಲಿ ಇದ್ದೀವಿ. ಆದರೆ ನಮ್ಮ ತಂದೆ ತಾಯಿ ನಮ್ಮನ್ನು ಬೆಳೆಸಿರೋ ರೀತಿ ಬೇರೆ. ನಾವು ವಿ ಆರ್ ಗ್ರೋನ್ ಬುಲೆಟ್ ಪ್ರೂಫ್. ನಾವು ಇಂಥದ್ನೆಲ್ಲ ನಾವು ಏನೇನೋ ಕಾಂಟ್ರವರ್ಸಿಗಳನ್ನು ನೋಡ್ಕೊಂಡು ಬಂದಿದ್ದೀವಿ. ಈಗ ಏನು ನಮಗೆ ಇದೆಲ್ಲ ಮಾಡೋದು ನಮಗೆ ಲೆಕ್ಕಕ್ಕೆ ಇಲ್ಲ. ಆದರೆ ಮಾಡಬಾರ್ದು. ಒಬ್ಬರನ್ನ ಬೆಳೆಸಿ. ನಮಗೆ ಭಾಳ ಸಂತೋಷ ಇದೆ. ನಾನು ಎಲ್ಲ ಮೀಡಿಯಾಗೂ ಹೇಳಿದ್ದೀನಿ, ಗಿಲ್ಲಿ ಅವರು ಮಾಡಿರುವಂಥ ಸಾಧನೆ ಬಗ್ಗೆ ಭಾಳ ಹೆಮ್ಮೆ ಇದೆ. ಆದರೆ ಗಿಲ್ಲಿ ಅವ್ರನ್ನ ಸಪೋರ್ಟ್ ಮಾಡೋರು ಅಥವಾ ಬೇರೆ ಯಾರೇ ಆಗಿರಲಿ, ನೀವು ನಿಮ್ಗೆ ಯಾರು ಪ್ರೀತಿಸ್ತೀರಿ ಸಪೋರ್ಟ್ ಮಾಡಿ. ಆದರೆ ನಿಮ್ಮ PR ಮಾಫಿಯಾನೋ ಅಥವಾ ಏನೋ ಇಂಥದ್ದು ಮಾಫಿಯಾ ಇನ್ನೊಬ್ಬರು ಬೆಳೆಯೋ ಮಕ್ಕಳಿಗೆ ಯಾಕೆ ಕೆಟ್ಟ ಪದಗಳನ್ನು ಬಳಸ್ತೀರಿ? ಅವ್ರ ಕತೆ ಬೇರೆಯೇ ಇರುತ್ತೆ. ಅವ್ರ ಮನೆ ತಂದೆ ತಾಯಿ ಕತೆ ಬೇರೆಯೇ ಇರುತ್ತೆ. ಅವ್ರಿಗೆ ಬಾಯಿಗೆ ಬರ್ತದೆ. ಆ್ಯಂಡ್ ಸ್ಪೆಷಲಿ ಬೇಜಾರಾಗ್ತಾ ಇರೋದು ಯೂತ್ಸ್ಗಳು. ನೀವು ಸಪೋರ್ಟ್ ಮಾಡ್ತೀರಾ, ಅವ್ರಿಗೆ ಜೈಕಾರ ಹಾಕ್ತೀರಾ, ಹಾಕಿ. ಇನ್ನೊಬ್ಬರಿಗೆ ಹೆಣ್ಮಕ್ಳಿಗೆಲ್ಲ ಬಾಯಿಗೆ ಬಂದಂಗೆ ಮಾತಾಡ್ತಿದ್ದಾರೆ. ಕಿಚ್ಚ ಸುದೀಪ್ ಅವ್ರಿಗೆ ಮಾತಾಡಿದ್ದಾರೆ. ಏನು ಅವ್ರು ಸರಿ ಇಲ್ಲ, ಕೊಟ್ಟಿದ್ದು ಚಪ್ಪಾಳೆ. ಏನು ಗೊತ್ತು ಅವ್ರಿಗೆ? ಕಿಚ್ಚ ಸುದೀಪ್ ಅವರ ಕಾಂಟ್ರಿಬ್ಯೂಷನ್ ಏನಿದೆ ಅಂತ ಗೊತ್ತಾ ಕರ್ನಾಟಕಕ್ಕೆ? ಅವ್ರು ಯಾವಾಗ ಅವರು ಬಂದಿದ್ದಾರೆ, ಒಂದು ಸಾಧಕರಾಗಿ ಯಾವಾಗ ಕಾಲಿಟ್ಟರು ಕಿಚ್ಚ ಸುದೀಪ್ ಅವರು, ಇವತ್ತು ಕಮೆಂಟ್ ಹಾಕಿರೋರು ಹುಟ್ಟೇ ಇರಲಿಲ್ಲ. ನಿಮ್ಮ ಕ್ರೈಸಿಸ್ ಎಷ್ಟು ಜನ ಯೋಚನೆ ಮಾಡ್ತಾರೆ? ಒಂದು ಬರೆಯೋದಕ್ಕಿಂತ ಮುಂಚೆ ಎಷ್ಟು ನ್ಯಾಚುರಲ್ ಕ್ರೈಸಿಸ್ ಆಯಿತು. ಕೋವಿಡ್ ಟೈಮಲ್ಲಿ ಎಷ್ಟು ಪ್ರಾಣಗಳು ಹೋಯಿತು. ಎಷ್ಟು ಜನ ಕಿಚ್ಚ ಸರ್ ಅಡಿಯಲ್ಲಿ ಎಷ್ಟು ಜನ ಓದ್ತಾ ಇದ್ದಾರೆ. ಎಷ್ಟು ಕ್ಯಾನ್ಸರ್ ಪೇಷಂಟ್ಗಳಿಗೆ ಟ್ರೀಟ್ಮೆಂಟ್ ಆಗಿದೆ. ಎಷ್ಟು ಸ್ಕೂಲ್ಸ್ NGOsಗಳಿಗೆ ಸಪೋರ್ಟ್ ಸಿಸ್ಟಮ್ ಹೋಗ್ತದೆ. ಯಾರಿಗಾದ್ರೂ ಗೊತ್ತಾ? ಹೆಂಗೆ ಕಮೆಂಟ್ ಹಾಕ್ತಾರೆ? ಯಾವುದ್ರ ಮೇಲೆ ಕಮೆಂಟ್ ಹಾಕ್ತಾರೆ? ಕಮೆಂಟ್ ಹಾಕೋಕ್ಕೆ ಮುಂಚೆ ಯಾರವರು 12 ವರ್ಷದಿಂದ ಕಟ್ಟಿರೋವಂಥ ಒಂದು ಎಂಪೈರ್ ಬಿಗ್ ಬಾಸ್. ಇವತ್ತಿನ TRP ಗೊತ್ತಾ? TRPದು ಬಾಕ್ಸ್ ಆಫೀಸೇ ಹೊಡೆದು ಚಿತ್ರಾನ್ನ ಆಗಿದೆ ಸೀಸನ್ 12ಗೆ. ಯಾರಿಂದ? ಎಷ್ಟು ಮಕ್ಕಳಿಗೆ ಫ್ಯೂಚರ್ ಕೊಟ್ಟಿದ್ದಾರೆ ಅವರು, ಸುದೀಪ್ ಸರ್ ಅವರು. ಎಷ್ಟು ಮಕ್ಕಳನ್ನ ಎಲ್ಲಿಂದ ಎಂಥ ಪ್ರತಿಭೆಗಳನ್ನು ತಂದು ಎಲ್ಲಿ ನಿಲ್ಲಿಸಿದೆ ಬಿಗ್ ಬಾಸ್ ಮತ್ತು ಕಲರ್ಸ್ ವಾಹಿನಿ. ಅವ್ರ ಬಗ್ಗೆ ಮಾತಾಡೋದಕ್ಕೆ ನಮಗೆ ಯೋಗ್ಯತೆ ಇದೆಯಾ? ಎಷ್ಟು ಮಕ್ಕಳನ್ನ ಸೀಸನ್ 12x24 ಎಷ್ಟು ಪ್ರತಿಭೆಗಳನ್ನು ಎಲ್ಲಿ ಕಟ್ಟಿ ನಿಲ್ಲಿಸಿದ್ದಾರೆ ಕಲರ್ಸ್ ಮತ್ತು ಬಿಗ್ ಬಾಸ್. ಅವ್ರ ಬಗ್ಗೆ ಮಾತಾಡೋದು. ನಾನು ಅದನ್ನೇ ಹೇಳೋದು, ನೀವು ಒಬ್ಬರನ್ನ ಸಪೋರ್ಟ್ ಮಾಡಿ. ಆದರೆ ಇಂಥ ಒಂದು ವೇದಿಕೆನಾಗಲಿ, ಇಂಥ ಒಂದು ವೇದಿಕೆನ ನಡೆಸೋರನ್ನ ಹೇಳೋದು, ಮತ್ತು ಅವರಿಗೆ ಪ್ರತಿ ಮೂಲೆ ಇಂಚು ಗೊತ್ತು. ಅವರಿಂದ ಏನಾದರೂ ಪ್ರಶಂಸೆ ಯಾರಿಗಾದರೂ ಬರ್ತಾಯಿದೆ ಅಂತಂದರೆ, ಕಿಚ್ಚ ಸುದೀಪ್ ಯಾರು? ಸುಮ್ಮನೆ ಮಾತಾಡೋವಂಥ ವ್ಯಕ್ತಿ ಅಲ್ಲ. ಅವರಿಂದ ಬರ್ತಾಯಿದೆ ಅಂತಂದರೆ ಅದಕ್ಕೊಂದು ಬೇರೆಯೇ ತೂಕ ಇರಬೇಕಲ್ವೇ? ಅದನ್ನು ಪಡ್ಕೊಂಡಿದ್ದೀವಿ ನಾವು ಅಂತಂದರೆ ನಮ್ಮ ಕೊಡುಗೆ ಏನಿದೆ ಆ ಮನೆಗೆ ಅಂತ ಗೊತ್ತಿದೆ ತಾನೆ. ಸೊ ಅಷ್ಟೇ. ಎಂಡ್ ಆಫ್ ದ ಡೇ ಎಂಟರ್ಟೈನ್ಮೆಂಟ್. ಹೌದು, ಎಂಟರ್ಟೈನ್ಮೆಂಟ್. ಹಾಗಂತ ವ್ಯಾಲ್ಯೂಸ್ ನಾವು ಬಿಡೋಕ್ಕಾಗುತ್ತಾ ಮೇಡಮ್? ಅಲ್ವಾ? ಎಂಟರ್ಟೈನ್ಮೆಂಟ್ ಅಂದ ತಕ್ಷಣ ವ್ಯಾಲ್ಯೂಸ್ಗಳನ್ನು ಮರೆಯೋಕ್ಕಾಗುತ್ತಾ? ಒಬ್ಬರು ಏನು ಸ್ಯಾಕ್ರಿಫೈಸ್ ಇದೆ ಅದನ್ನ ಮರೆಯೋಕ್ಕಾಗುತ್ತಾ? ಅದೆಲ್ಲೋ ಐಡೆಂಟಿಫೈ ಮಾಡಿದ್ದಾರೆ. ಅದಕ್ಕೆ ಏನು ಅಪ್ರಿಸಿಯೇಷನ್ ಸಿಗಬೇಕು ಸಿಕ್ಕಿದೆ, ಕೊಟ್ಟಿದ್ದಾರೆ. ಸೊ ಎಂಟರ್ಟೈನ್ಮೆಂಟ್ ಅಂತ ಬಂದಾಗ ಜನಗಳನ್ನು ತುಂಬ ಚೆನ್ನಾಗಿ ರಂಜಿಸಿದ್ದಾರೆ ಗಿಲ್ಲಿ ಅವರು ಮತ್ತು ರಕ್ಷಿತ್ ಅವರು ಅಥವಾ ಅಶ್ವಿನಿ ಅವರು, ಯಾರೇ ಆಗಿರಲಿ. ಎಲ್ಲ ನಾನು ಎಲ್ಲರೂ ಕನ್ಸಿಡರ್ ಮಾಡ್ತೀನಿ. ಎಲ್ಲರೂ ವಿನ್ನರೇ ಆ ಶೋದು. ಸೊ ಅದರಲ್ಲಿ ಒಬ್ರದ್ದು ಸ್ವಲ್ಪ ಕಡಿಮೆ ಜಾಸ್ತಿ, ಅದರಲ್ಲಿ ಗಿಲ್ಲಿ ಅವ್ರಿಗೆ ಒಳ್ಳೇದಾಗಲಿ. ನಾನು ಹೇಳೋದು, ನಾವೆಲ್ಲ ತಡ್ಕೊಳ್ತೀವಿ. ನಾವು ಏನೇನೋ ಕಾಂಟ್ರವರ್ಸಿನ ನೋಡ್ಕೊಂಡು ಬಂದಿರೋರು. ಜಯ ಮಹಾಕಾಲ್. ನನಗೆ ಅವರು ಒಬ್ಬರಿದ್ರೆ ಸಾಕು, ಐ ಕ್ಯಾನ್ ಫೇಸ್ ಎನಿಥಿಂಗ್. ನಾವು ಏನೇನೋ ನೋಡ್ಕೊಂಡು ಬಂದಿದ್ವಿ. ಬೇರೆ ಮಕ್ಕಳಿಗೆ ಅಷ್ಟು ತಾಕತ್ತಿರಲ್ಲ. ಸುಮ್ಮನೆ ಸೋಷಿಯಲ್ ಮೀಡಿಯಾ ಫೋನ್ ಇಷ್ಟು ಚಿಕ್ಕದಾಗಿದೆ ಅಂತ ಅಂದ್ಬಿಟ್ಟು ಬೆರಳಲ್ಲಿ ಟೈಪಿಂಗ್ ಸಿಗುತ್ತೆ ಅಂದ್ಬಿಟ್ಟು ಯಾರ್ದೋ ಪೇಜಲ್ಲಿ ಏನೇನೋ ಟೈಪ್ ಮಾಡೋದು, ಯಾವುದ್ಯಾವುದೋ ವೀಡಿಯೋ ಹಾಕೋದು, ಬಾಯಿಗೆ ಬಂದಿದ್ದ ಪದ ಅವ್ರನ್ನ ತೋರಿಸುತ್ತೆ ಅದು. ಆಮೇಲೆ ಇನ್ನೂ ಬೇಜಾರು ಏನು ಅಂತಂದರೆ, ಅವ್ರೇನೋ ಹೇಳೋದು, ನಾವು ಸುಮ್ಮನೆ ಇರ್ತೀವಿ. ನಮ್ಮವರು ಅವ್ರಿಗೊಂದು 100 ಜನ ಇನ್ನೊಬ್ರು ಎಂಟ್ರ್ ಆಗ್ತಾರೆ, ಅವ್ರಿಗೆ ಬೈತಾ ಇರ್ತಾರೆ. ಅದನ್ನ ನೋಡಿ ಇನ್ನೊಂದಷ್ಟು ಜನ ಬೈಯೋದು. ನಮ್ಮನ್ನು ಕೆಳಗಡೆ ತೋರಿಸೋ ಬರದಲ್ಲಿ ಅವ್ರು ಯಾಕೆ ಬೈಸ್ಕೊಳ್ತಾ ಇದ್ದಾರೆ? ಏನಾಗ್ತದೆ? ಅದು ಒಳ್ಳೆ ಸಂಸ್ಕೃತಿ ಅಲ್ಲ, ನಮ್ಮ ರಾಜ್ಯಕ್ಕೆ ಒಳ್ಳೆ ಸಂಸ್ಕೃತಿ ಅಲ್ಲ ಅನಿಸುತ್ತೆ. ಸೊ ಹಾಗಾಗಿ ಮುಂದಿನ ಪೀಳಿಗೆಗಳೇ ಹೀಗೆ ಆಗ್ತಾಯಿದೆ. ಇನ್ನು ಇವರು ಉದಾಹರಣೆಗಳನ್ನ ಏನು ಸೆಟ್ ಮಾಡ್ತಾ ಇದ್ದಾರೋ ಹೊರಗಡೆ ಅಂತ ಗೊತ್ತಿಲ್ಲ. ಸೊ ಇಷ್ಟಿತ್ತು. ಸೊ ನನ್ನ ತಲೆಯಲ್ಲಿದ್ದಿದ್ದು, ಸೊ ಬಿಗ್ ಬಾಸ್ ಒಬ್ಬೊಬ್ಬರಿಗೆ ಒಂದೊಂದು ಆಟ, ಒಬ್ಬರಿಗೆ ಒಂದು ಶೋ. ಇಟ್ಸ್ ಅ ಎಂಟರ್ಟೈನ್ಮೆಂಟ್ ಶೋ. ನನಗೆ ಇಟ್ಸ್ ಅನ್ ಹೀರೋ ಶೋ. ಇಟ್ಸ್ ಅನ್ ಕಿಚ್ಚ ಸುದೀಪ್ ಶೋ. ಬಿಗ್ ಬಾಸ್ ಇಸ್ ಅ ಬಿಗ್ ಶೋ, ರಿಯಾಲಿಟಿ. ಅದೊಂದು ಕಾಮಿಡಿ ಆಗಲಿ ಅಥವಾ ಒಂದು ಡ್ಯಾನ್ಸ್ ರಿಯಾಲಿಟಿ ಶೋ, ಹೀಗಲ್ಲ. ಸೊ ನಂದು ಏನಿತ್ತು, ನನ್ನ ಭಾಗ ಏನಿತ್ತು, ನನಗೆ ನನ್ನನ್ನು ಯಾರು ಅಂತ ಪ್ರೂವ್ ಮಾಡ್ಕೋಬೇಕಿತ್ತು, ನನ್ನನ್ನು ಯಾರು ಅಂತ ತೋರಿಸ್ಕೋಬೇಕಿತ್ತು. ಸೊ ಆ ಆಟನ ಭಾಳ ನಿಷ್ಠೆಯಿಂದ ನಾನು ಆಟ ಆಡಿದ್ದೀನಿ. ಸೊ ದಟ್ಸ್ ಇಟ್. ರಕ್ಷಿತಾ ಅವ್ರನ್ನ ನೀವು ತುಂಬ ಸೀರಿಯಸ್ ಆಗಿ ತಗೊಳ್ಳಿಲ್ಲ ಅನ್ಸುತ್ತೆ. ಯಾಕಂದ್ರೆ ಅವ್ರು ಏನೇ ಹೇಳಕ್ಕೆ ಬಂದಿದ್ರು, ಹೌದಾ ಆಗಲಿ ಬಿಡು ಹೋಗಲಿ ಬಿಡು ಅನ್ನೋ ಥರ ನೀವು ಹೇಳಿದ್ದು. ನೀವು ಅದರಲ್ಲಿ ನಿಮ್ಮ ಕಾನ್ವರ್ಸೇಷನ್
ಆ ಸಂದರ್ಭದಲ್ಲಿ ಇರಬಹುದು ಅದು ಹೇಗೆ ಹೊರಗಡೆ ನೋಡ್ತಾರೆ ಅನ್ನೋಂಥದ್ದು ನಿಮಗೆ ಗೊತ್ತಿರಲಿಲ್ಲ ಅನ್ಸುತ್ತೆ. ತುಂಬ ಜನ ಎಂಜಾಯ್ ಮಾಡಿದ್ದಾರೆ ಅದನ್ನು, ಲೈಕ್ ಮೀಮ್ಸ್ ಆಗಿರಬಹುದು. ಈ ರೀತಿ ಇರಬೇಕು, ಸ್ಪೋರ್ಟಿವ್ ಆಗಿ ತೊಗೋಬೇಕು, ಪಾಸಿಟಿವ್ ಆಗಿ ಈ ರೀತಿ ಜಗಳಗಳು ಬಂದರೆ ಎದುರಿಸ್ತಾ ಹೋಗಬೇಕು ಅನ್ನೋಂಥದ್ದು ನಾವು ನೋಡಿದ್ದೀವಿ. ನನಗೆ ಮೊದಲು ಅವ್ರು ಬಂದು ಕೆಲವೆಲ್ಲ ರಿಯಾಕ್ಟ್ ಮಾಡ್ತಿದ್ದು ಮಾತಾಡ್ತಿದ್ದು ಬೇಜಾರಾಗ್ತಾಯಿತ್ತು. ಆಮೇಲೆ ನನಗೆ ಗೊತ್ತಾಯಿತು ಇದು ಶೋಗೋಸ್ಕರ ಮಾಡ್ತಾ ಇದ್ದಾರೋ ಅಥವಾ ಅವ್ರಿಗೆ ಸ್ವಲ್ಪ ಅರಿವು ಕಮ್ಮಿ ಇದೆ, ತಿಳುವಳಿಕೆ ಕಮ್ಮಿ ಇದೆ ಅಂತ ಅನಿಸುತ್ತೆ. ಮತ್ತೆ ನಾವು ರಿಯಾಕ್ಷನನ್ನು ಚೇಂಜ್ ಮಾಡಿದ್ವಿ. ಆ್ಯಕ್ಚುಲಿ ನೀವು ಅಂದ್ಕೊಳ್ಬೋದು ನಾವು ಆ್ಯಕ್ಚುಲಿ ಅಲ್ಲಿ ನಡೆದಿದ್ದೆಲ್ಲ ರಿಯಲ್, ಇಟ್ ಈಸ್ ನಾಟ್ ಸ್ಕ್ರಿಪ್ಟೆಡ್. ನಮ್ಮ ಜಗಳ ಆಗಲಿ ಅಥವಾ ನಮ್ಮ ರಿಯಾಕ್ಷನ್. ಆದರೆ ಜನಗಳು ಭಾಳ ಲಕ್ಕಿ ಈ ಸೀಸನ್ನ ನೋಡೋರು. ಅವ್ರಿಗೆ ಅದು ಒಂದು ದೊಡ್ಡ ಎಂಟರ್ಟೈನ್ಮೆಂಟ್ ಆಗಿ ನನ್ನ ಸೀಕ್ರೆಟ್ ರೂಮ್ ಆಗಲಿ ಅಥವಾ ಬೈದಾಡಿದಾಗಲಿ ಹಾಗೆ ಬಂದಿದೆ. ಭಾಳ ಖುಷಿ ಇದೆ ಅದ್ರ ಬಗ್ಗೆ. ನಂದು ಕೆಲವ್ರು ಅನ್ಕೋಬೋದು ನಮ್ಮದೆಲ್ಲ ಏನು ಟ್ರೋಲ್ ಆಯಿತು, ನಾನು ಡ್ಯಾನ್ಸ್ ಮಾಡೋದಾಗಲಿ ಅಥವಾ ಕೆಲವು ನನ್ನ ಮನೆಯಲ್ಲೇ ತೋರಿಸ್ತಾ ಇದ್ರು. ಅದೇ ಹೇಳೋದು, ನಾವು ರಿಸೀವಿಂಗ್ ಬೇರೆ ಟೈಪ್ ಇರುತ್ತೆ ನಮ್ಮದು. ಸೊ ತೋರಿಸಿದ್ರು ರಕ್ಷಿತ್ ಅವ್ರ ಜೊತೆ ನಾನು ಆಟ ಆಡಿದ್ದ ಆಟ ಎಲ್ಲ ನನಗೆ ಕೋಪ ತಡ್ಕೊಳಕ್ಕಾಗ್ತಾಯಿಲ್ಲ. ಅವ್ರು ಮಾಡ್ತಿದ್ದ ಆ್ಯಕ್ಷನ್ನ ನಾನು ಮಾಡಿದ್ದೆ. ಬಟ್ ಅದು ಹೀಗೆಲ್ಲ ನಾಗವಲ್ಲಿದೆಲ್ಲ ಬರುತ್ತೆ, ಭರತನಾಟ್ಯ, ಆ ರಶಲ್ಲಿ ನಾವು ಮಾಡಿರ್ತೀವಿ, ಅದು ಹೀಗೆಲ್ಲ ಕಾಣುತ್ತೆ. ಬಟ್ ನನಗೆ ಖುಷಿ ಏನು ಅಂತಂದರೆ ಆಡಿಯನ್ಸ್ ತುಂಬ ಎಂಜಾಯ್ ಮಾಡಿದ್ದಾರೆ. ಅದಕ್ಕಿಂತ ಮೇಲೆ ಏನು ಮೇಡಮ್ ಒಬ್ಬ ಕಲಾವಿದನಿಗೆ ಹ್ಯಾಪಿ. ಸೊ ಈಗ ನಿಮಗೆ ಸಿಕ್ಕಿರುವಂತಹ ನೇಮ್ ಹಾಗೂ ಫೇಮ್ನ ಯಾವ ರೀತಿ ಮುಂದಿನ ದಿನಗಳಲ್ಲಿ ಇದನ್ನು ಯುಟಿಲೈಸ್ ಮಾಡ್ಕೊಂಡು ಹೋಗ್ತೀರಾ? ಯಾಕಂದರೆ ಇದನ್ನು ಪ್ಲಸ್ ಆಗಿ ಮಾಡ್ಕೊಳ್ಳೋವಂಥದ್ದಿದೆ, ಮೈನಸ್ ಆದರೂ ಮಾಡ್ಕೊಳ್ಳೋವಂಥದ್ದಿದೆ. ನೀವು ಯಾವ ರೀತಿ ಬಳಸ್ಕೊಳ್ತೀರಾ? ಮನುಷ್ಯನಿಗೆ ಯಾವಾಗ ಫೇಮ್ ಬಂದಾಗ ನಾನು ಅದನ್ನೇ ಹೇಳೋದು, ಇದನ್ನು ದುರಹಂಕಾರಕ್ಕೆ ತಗೊಂಡ್ರೆ ಇದು ಮೈನಸ್ಸೇ. ಈಗೇನು ಜನಗಳು ನನಗೆ ಕೊಟ್ಟಿದ್ದಾರೆ, ಡ್ಯಾಶಿಂಗ್ ಧ್ರುವ್ ಅಂತಾಗಲಿ ಅಥವಾ ಒಂಟಿ ಸಲಾಗಾಗಲಿ ಅಥವಾ ಡೇರಿಂಗ್ ಮತ್ತು ಒನ್ ಮ್ಯಾನ್ ಆರ್ಮಿ ಇದೆಲ್ಲ ಏನು ಕೊಟ್ಟಿದ್ದಾರೆ, ಇದನ್ನು ದುರಹಂಕಾರಕ್ಕೆ ಹಾಕ್ಕೊಂಡ್ರೆ ನನಗೆ ಮೈನಸ್ಸೇ. ಆದರೆ ಇದನ್ನೆಲ್ಲ ಕೊಟ್ಟು ನನ್ನ ವ್ಯಕ್ತಿತ್ವಕ್ಕೆ ಸಿಕ್ಕಿರೋದು ಇದು. ನನಗಲ್ಲ, ನನ್ನ ವ್ಯಕ್ತಿತ್ವ, ಬಿಗ್ ಬಾಸಲ್ಲಿದ್ದಂಥ ನನ್ನ ವ್ಯಕ್ತಿತ್ವಕ್ಕೆ. ಇದೇ ವ್ಯಕ್ತಿತ್ವನ ನಾನು ನೆಕ್ಸ್ಟ್ ನನ್ನ ಪ್ರೊಜೆಕ್ಟ್ಗಳಿಗೆ ಹಾಕಿ ಇನ್ನೂ 10 ವರ್ಷ ಅವ್ರು ಏನು ನನಗೆ ಬಿರುದುಗಳನ್ನ ಕೊಟ್ಟಿದ್ದಾರೆ ಕರೆಕ್ಟು ವ್ಯಕ್ತಿಗೇನೆ ಕೊಟ್ಟಿದ್ದೀವಿ ಅನ್ನೋದನ್ನು ಪ್ರೂವ್ ಮಾಡೋದೇ ನನ್ನ ಸಾಧನೆ ಆಗಿರುತ್ತೆ. ಅವ್ರು ಏನೆಲ್ಲ ನನಗೆ ಹೆಸರನ್ನ ಕೊಟ್ಟಿದ್ದಾರೆ, ಧ್ರುವ್ ಅಂತಂದರೆ ಏನು ಅಂತ ಏನೊಂದು ಪರ್ಸ್ನಾಲಿಟಿ, ಆ ಡಿಸೆಂಬರಲ್ಲಿ ನನ್ನ ಮೇಲೆ ಬಂದಂಥ ಒಂದು ಕಳಂಕನೇ ಬೇರೆ. ಇವತ್ತು ಜನಗಳು ನೋಡಿ ನನ್ನ ಒಂದು ಕ್ಯಾರೆಕ್ಟರ್ನ ನೋಡಿ ನನಗೆ ಕೊಟ್ಟಿರುವಂಥ ಇದನ್ನು ಇನ್ನು ನನ್ನ ಈ ಉಸಿರಿರೋವರೆಗೂ ಕಾಪಾಡ್ಕೊಳ್ಳೋದೇ ನನ್ನ ದೊಡ್ಡ ಸಾಧನೆ. ನಾನು ಅದಕ್ಕೆ ಯಾವಾಗಲೂ ಬದ್ಧವಾಗಿರ್ತೀನಿ. ಈಗ ಪ್ರತಿ ಬಾರಿ ಇರಬಹುದು ಬಿಗ್ ಬಾಸ್ ಸೀಸನ್ಗಳಲ್ಲಿ ನಾವು ನೋಡ್ತಾ ಹೋದರೆ ಲವ್ ಸ್ಟೋರಿಗಳು ಇದ್ದೇ ಇರುತ್ತೆ, ಒಂದು ಇಲ್ಲಾಂದ್ರೆ ಎರಡಾದರೂ ಇರುತ್ತೆ. ಬಟ್ ನಿಮ್ಮ ಸೀಸನ್ನಲ್ಲಿ ಅದು ಹೆಚ್ಚಿನದಾಗಿ ಕಾಣಿಸ್ತಾ ಪ್ರಮಾಣ ಇತ್ತಾ ಇಲ್ವಾ? ಲವ್ ಸ್ಟೋರಿ ಆಗಲಿಲ್ಲ, ನಾನೇ ಕಾಯ್ತಾ ಇದ್ದೆ ನನಗೆ ಯಾರಾದರೂ ಸಿಗಲಿ ಅಂತ. ಹುಡುಕ್ತಾ ಇದ್ದೆ ಕಣ್ಣುಗಳಲ್ಲಿ, ಯಾವುದಾದ್ರೂ ನನ್ನನ್ನು ಇಷ್ಟಪಡೋ ಕಣ್ಣಿದೆಯಾ ಅಥವಾ ನನಗಿಷ್ಟ ಆಗೋ ಕಣ್ಣುಗಳಿದೆಯಾ ಅಂತ.